కర్ణాటక రాష్ట్రం విజయనగర్ జిల్లా హోస్పేట హుబ్బలి కళాశాల క్యాంపస్లో విద్యార్థిని కత్తితో పొడిచి హత్య చేసిన నిందితులను ఉరితీయాలని డిమాండ్ చేస్తూ సోమవారం బీజేపీ మాజీ మంత్రి శ్రీరాములు తహసీల్దార్ శృతి ద్వారా ముఖ్యమంత్రిని కోరారు. విద్యార్థినిని కిమ్స్ ఆసుపత్రిలో చేర్పించిన చికిత్స విఫలమై మృతి చెందింది. ఇక నిందితులను అరెస్టు చేసి ఉరి తీయాలని, లేని పక్షంలో రాష్ట్ర వ్యాప్త పోరాటం చేస్తామని హెచ్చరించారు. బీజేపీ నేతలు, కార్యకర్తలు తదితరులు పాల్గొన్నారు. ಅವರು ಇನ್ನ ಕೆಲವು ಮಂದಿನ ಬಂಧಿಸಬೇಕಾಗಿದೆ. ಆ ಬಂಧಿಸಿರೋ ಜೊತೆಲಿ ಅವ್ರನ್ನ CBI ಕೂಡ ಕೊಡಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ. ಹಂಗಾಗಿ ನಾನು ನೋಡ್ತಾ ಇದ್ದೀನಿ, ಇತ್ತೀಚೆಗೆ ನಾವು ಎಲ್ಲ ಕಡೆ ಕೂಡ ಇಡೀ ರಾಜ್ಯದಾದ್ಯಂತ ಒಂದು ಕಡೆ ಸರಣಿ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದ್ದಾವ, ಕೊಲೆಗಳು ಜಾಸ್ತಿ ಆಗ್ತಾ ಇದ್ದಾವ, ದಬ್ಬಾಳಿಕೆಗಳು ಜಾಸ್ತಿ ಆಗ್ತಾ ಇದ್ದಾವ. ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಇಡೀ ಇತ್ತೀಚೆಗೆ ಬಹಳಷ್ಟು ಕಡೆ ಇವತ್ತು ಈ ರೀತಿ ಘಟನೆಗಳು ನಡೀತಾ ಇದ್ದಾವೆ. ನಾನು ಮುಖ್ಯಮಂತ್ರಿಗಳಾಗಿರ್ಬೋದು, ಈ ಸರ್ಕಾರಕ್ಕಾಗಿರ್ಬೋದು, ನಂತರ ಕಾನೂನಿನ ಮಂತ್ರಿಗಳಾಗಿರ್ಬೋದು, ಇವತ್ತು ನಾನು ಒಂದೇ ಕೇಳ್ತೀನಿ, ನಿಮಗೆ ಸರ್ಕಾರ ನಡೆಸಲಿಕ್ಕೆ ಆಗುತ್ತೇನೋ ಇಲ್ಲ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಆಗುತ್ತೇನೋ ಇಲ್ಲ ಅನ್ನೋಂಥ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಬೇಕಾಗುತ್ತೆ. ಈ ರೀತಿ ನೇಹಾ ಹಿರೇಮಠವ್ರನ್ನ ದೌರ್ಜನ್ಯ ಪ್ರಕರಣ ವಿಚಾರ ಬಂದಂಥ ಟೈಮಲ್ಲಿ ಅನೇಕ ಕಡೆ ಕೂಡ ಈ ರೀತಿ ಏನಕ್ಕೆ ಕೊಲೆಗಳಾಗ್ತಾ ಇದ್ದಾವೋ ಅದ್ರ ನಿಲ್ಸೋಕ್ಕಾಗುತ್ತೆ ಇಲ್ಲ ಅನ್ನೋಂಥ ನಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ನಿಮಗೆ ನಿಲ್ಲಿಸ್ಲಿಕ್ಕಾಗಲ್ಲ. ಈ ಕಾನೂನಲ್ಲಿದ್ದಂಥ ಈ ರಾಜ್ಯದಲ್ಲಿದ್ದಂಥ ಕೊಲೆಗಳನ್ನು ನಿಲ್ಸೋಕ್ಕಾಗಲ್ಲ, ದೌರ್ಜನ್ಯಗಳನ್ನ ನಿಲ್ಸೋಕ್ಕಾಗಲ್ಲ, ದಬ್ಬಾಳಿಕೆ ನಿಲ್ಸೋಕ್ಕಾಗಲ್ಲ ಅಂದರೆ ದಯವಿಟ್ಟು ನೀವು ಸರ್ಕಾರದಲ್ಲಿದ್ದ